ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾಳೆ ನಡೆಯಲಿರುವ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಇಯರ್ ಹಾಗೂ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ಕೊನೆಯ ವಿಡಿಯೋನ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಮಿಡ್-ಟರ್ಮ್ ಎಕ್ಸಾಮ್ 2025 ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಇಯರ್ PUC ನಮ್ಮ ವಿದ್ಯಾರ್ಥಿಗಳಿಗೆ ಅಂತಲೇ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೋವ್. ಅದು ರಿಸ್ಟ್ರಿಕ್ಟೆಡ್ ಎಂಟ್ರಿ ಕೂಡ ಹೌದು, ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್ ಕೂಡ ಹೌದು, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಹೌದು. ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್ ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್ ಅಂತ. ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಇದೆ. 3ಕ್ಕೆ ಸರಿಯಾದ ಉತ್ತರ ಬಂದು ರೋಲ್ ಈಸ್ ದ ರೈಟ್ ಆನ್ಸರ್. Question number 4, my dear children, under this type of organization structure, manpower is grouped on the basis of different products manufactured. The right answer is divisional structure is the right answer. Question number 5, right answer is informal communication. Next part, fill in the blanks. Dash refers to giving more resources in the hands of private sector. Right answer is privatization is the right answer. Question number 7, planning may not work in dash environment, that is dynamic environment. Question number 8, dash refers to downward transfer of authority from a superior to subordinates. Question number 8, right answer is delegation is the right answer. Question number 9, shifting of trainees from one department to another is known as job rotation is the right answer. Last question, directing means giving instructions to do the work. Next main question, match the following. Unity of direction, right answer is one hand, one head, one plan is the right answer. Demonetization, right answer is November 8, 2016 is the right answer is option 6. Planning premises, right answer is option 1. Assumption about the future is the right answer. Question number D, preliminary scrutiny, right answer is steps in selection process. Pay and allowance, right answer is option 3. Financial incentives is the right answer. Next main question, my dear children, answer the following questions in one word or in one sentences each. Each question carries 1 mark. State any one organizational objective. Right answer is profit earning. Who is known as the father of scientific management? Right answer is Frederick Winslow Taylor is the right answer. State any one element of delegation. Right answer is authority, responsibility or accountability. ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ತಾವು ಬರೆಯಬಹುದು. ಕ್ವಶನ್ ನಂಬರ್ 15, ಗಿವ್ ದಿ ಮೀನಿಂಗ್ ಆಫ್ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಅಂದರೆ ಇಟ್ ಈಸ್ ದಿ ಹಾರಿಜಾಂಟಲ್ ಮೂಮೆಂಟ್ ಆಫ್ ಎನ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಟು ಅನದರ್ at the same level of hierarchy. Question number 16, state any one leadership style. Very easy, ಒಂದು autocratic is the right answer. ನೋಡಿ, ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಯಿತು. 20 ಮಾರ್ಕ್ಸ್ ಕ್ವಶನ್ ಆನ್ಸರ್ಸನ್ನು ನಾವು ಮುಗಿಸಿದ್ದೇವೆ. ಎಲ್ಲವೂ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಪಾರ್ಟ್ ಎನಲ್ಲಿ. ಪಾರ್ಟ್ ಬಿ ಇಂದ ವಿದ್ಯಾರ್ಥಿಗಳೇ, ಈಗ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಬಹಳ ಈಸಿನೇ ಓದಿದವರಿಗೆ. ಇವೆಲ್ಲ ಪ್ರಶ್ನೆಗಳು 100% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಾವುಗಳು ಏನು ಮಾಡಬೇಕು, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ನಾನು ಅಪ್ಲೋಡ್ ಮಾಡಿರುವಂತಹ ಆ 4 ಕ್ವಶನ್ ಪೇಪರ್ಗಳನ್ನು ಬಿಡದಂಗೆ ಕರೆಕ್ಟಾಗಿ ನೋಡ್ಕೊತಾ ಹೋದರೆ ರಿಯಲಿ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ಮುಖ್ಯವಾದ ವಿಷಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ನಾನು ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಗ್ರಾಮರು ಹಾಗೂ ಪಾಠಗಳ ಲಿಂಕ್ಸು. 80 ಔಟ್ ಆಫ್ 80 ಈಸಿಯಾಗಿ ತಾವುಗಳು ಸ್ಕೋರ್ ಮಾಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಾಳೆ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಬಳಿ ಇರುವಂತಹ
ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರು, ರೈಟ್ ಯುವರ್ ನೇಮ್ ಆ್ಯಂಡ್ ಯುವರ್ ಡಿಸ್ಟ್ರಿಕ್ಟ್ ನೇಮ್ ಆನ್ ದಿ ಕ್ವಶನ್ ಪೇಪರ್. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ ಟುಮಾರೋ. ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.